ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಲಾರ್ಜ್ ಓಪನ್ ಪೋರ್ಸ್ ಇರೋದಕ್ಕೆ ಯಾವ್ದಾದ್ರು ಟಿಪ್ಸ್ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು, ತುಂಬ ಜನಕ್ಕೆ ಲಾರ್ಜ್ ಓಪನ್ ಪೋರ್ಸ್ ಆಗಿರುತ್ತೆ. ಸೊ ಪಿಂಪಲ್ ಆಗಿಬಿಟ್ಟು ಆ ಕೂಳೆ ಎಲ್ಲ ತೆಗೆದಿರ್ತಾರೆ. ಸೊ ಅದರಿಂದ ಲಾರ್ಜಾಗಿ ಓಪನ್ ಪೋರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪಿಂಪಲ್ಸ್ ಎಲ್ಲ ಆಗಿರುತ್ತೆ, ಅದನ್ನು ಇಸುಕ್ತಾ ಇರ್ತಾರೆ, ಅದು ಮಾಯ್ದಿರಲ್ಲ. ಸೊ ಅದು ಹಾಗೇ ನಿಂತಿರುತ್ತೆ. ಸೊ ಅದು ಕ್ಯೂರ್ ಆಗಬೇಕು ಮತ್ತು ಗ್ಲಾಸ್ ಸ್ಕಿನ್ ಬರಬೇಕು ಅಂದರೆ ಇದೊಂದು ಟಿಪ್ಸ್ನ ಟ್ರೈ ಮಾಡಿ. ಸೊ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ಮೊದಲಿಗೆ ಬ್ಲ್ಯಾಕ್ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ, ಅದಕ್ಕೆ 1-3 ಸ್ಪೂನಷ್ಟು ಹಾಕ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಅದು ಫುಲ್ಲು ಬಬಲ್ ಟೈಪಲ್ಲಿ ಆಗ್ತಾ ಹೋಗುತ್ತೆ, ಊದುತ್ತದು. ಇದಕ್ಕೆ ಬ್ಲ್ಯಾಕ್ ಸೀಡ್ಸ್ ಅಂತಲೂ ಕರೀತಾರೆ. ಸೊ ಕಾಮಕಸ್ತೂರಿ ಬೀಜ ಅಂತಲೂ ಕೂಡ ಕರೀತಾರೆ. ಅದನ್ನು ಫುಲ್ ನೆನೆದ ಮೇಲೆ ಒಂದು 5 ಮಿನಿಟ್ಸಲ್ಲಿ ಫುಲ್ಲು ದಪ್ಪ ಆಗಿರುತ್ತೆ. ಒಂದು ಬೌಲಷ್ಟು ಅನ್ನನ ಹಾಕ್ಕೊಳ್ಳಿ. ಅದಕ್ಕೆ ನೀವು ಏನು ಕಾಮಕಸ್ತೂರಿ ಬೀಜನ ನೀವು ನೆನೆಸ್ಕೊಂಡಿರ್ತೀರೋ ನೀರಲ್ಲಿ, ಅದನ್ನು ಫುಲ್ಲು ಒಂದು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ನೀವು 1 ಸ್ಪೂನಷ್ಟು ನೀವು ಹಣ್ಣು ಹಾಕ್ಕೊಬೇಕು. ಅದೆಲ್ಲ ಹಾಕಿದ್ಮೇಲೆ ನೀವು ಮಿಕ್ಸಿಲಿ ತೆಳುವಾಗಿ ರುಬ್ಕೊಬೇಕು, ತುಂಬ ಸಣ್ಣಕ್ಕೆ ರುಬ್ಕೊಬೇಕು. ರುಬ್ಕೊಂಡು ಆದಮೇಲೆ ನೀವು ಅಂದರೆ ನಿಮ್ಮದು ಅನ್ನ ಹಳೆ ಅನ್ನ ಅಂದರೂ ಆಗಿರ್ಬೋದು, ಸೊ ಫ್ರೆಶ್ ಆಗಿರೋ ಅನ್ನನಾದರೂ ಆಗಿರ್ಬೋದು. ಸೊ ಅದು ತಣ್ಣಗಾಗಿರಬೇಕು, ಅದು ಬಿಸಿ ಇರಬಾರ್ದು, ತಣ್ಣಗಾಗಿರಬೇಕು. ಸೊ ಅದನ್ನು ಹಾಕಿಬಿಟ್ಟು ಅದಕ್ಕೆ ಕಾಮಕಸ್ತೂರಿ ಬೀಜ ಹಾಕಿ ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಹನಿ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡೆಲ್ಲ ಆದಮೇಲೆ ನೀವು ಒಂದು ಬೌಲಿಗೆ ಇದನ್ನು ನೀಟಾಗಿ ಶಿಫ್ಟ್ ಮಾಡ್ಕೊಬೇಕು. ಶಿಫ್ಟೆಲ್ಲ ಆದಮೇಲೆ ನೀವು ಹನಿನ ಬೇಕಾದ್ರೆ ಇದೆರಡೂ ರುಬ್ಕೊಂಡು ಆದಮೇಲೂ ಕೂಡ ನೀವು ಹನಿನ ಹಾಕ್ಕೊಬೋದು. ಬಟ್ ಅದು ಹನಿ ನೀಟಾಗಿ ಮಿಕ್ಸ್ ಆಗಿಲ್ಲ. ಸೊ ಹಾಗಾಗಿ ಮಿಕ್ಸಿ ಒಳಗಡೆ 1 ಸ್ಪೂನ್ ಹನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ರುಬ್ಕೊಂಡಾದಮೇಲೆ ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಅದು ಫುಲ್ಲು ಡ್ರೈ ಆಗೋ ತನಕ ಬಿಡ್ಕೊಬೇಕು. ಸೊ ಅಪ್ಲೈ ಮಾಡಿದ್ಮೇಲೆ ಯಾವುದೇ ರೀತಿ ಮಾತಾಡೋಕ್ಕೆ ಹೋಗಬೇಡಿ, ಅದು ನೀಟಾಗಿ ಸೆಟ್ ಆಗೋಲ್ಲ ಫೇಸ್ಗೆ. ಸೊ ನೀಟಾಗಿ ಇದನ್ನು ಹಾಕ್ಕೊಬೇಕು. ಇದನ್ನು ನೀವು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು 3 ಡೇಸ್ ಇಟ್ಕೊಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಅದು ಹಾಳಾಗುತ್ತೆ, ಯಾಕೆಂದರೆ ಅನ್ನ ಅಲ್ವಾ. ಹಾಗಾಗಿ 2 or 3 ಡೇಸ್ ಅಷ್ಟೇ. 3 ಡೇಸನ್ನು ಕೂಡ ಇಟ್ಕೊಬಾರ್ದು, 1 or 2 ಡೇಸ್ ಅಷ್ಟೇ. ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟಾಗಿರುತ್ತೆ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ತಾ ಹೋದರೆ ಡೈಲಿ ನಿಮ್ಮದು ಸ್ಕಿನ್ನು ಗ್ಲಾಸ್ ಸ್ಕಿನ್ ಆಗ್ತಾ ಹೋಗುತ್ತೆ. ಹಾಗೆ ಲಾರ್ಜ್ ಓಪನ್ ಪೋರ್ಸ್ ಯಾರಿಗೆಲ್ಲ ಇದೆ ಅದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾರಿಗೆಲ್ಲ ತುಂಬ ಲಾರ್ಜ್ ಓಪನ್ ಪೋರ್ಸ್ ಇದೆಯೋ ಅಂಥವ್ರು ಕೂಡ ಇದನ್ನು ಡ್ರೈ ಸ್ಕಿನ್ನವರು ಯೂಸ್ ಮಾಡ್ಬೋದು, ಆಯಿಲ್ ಸ್ಕಿನ್ ಇದ್ದವರು ಕೂಡ ಯೂಸ್ ಮಾಡ್ಬೋದು ಡೈಲಿ. ಏನು ಪ್ರಾಬ್ಲಮ್ ಏನಿಲ್ಲ. ಸ್ಕಿನ್ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ರೈಟಾಗಿ ಕಾಣುತ್ತೆ ಮತ್ತು ಶೈನಿಯಾಗಿ ಕೂಡ ಕಾಣುತ್ತೆ. ಗ್ಲಾಸ್ ಸ್ಕಿನ್ ಥರನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ನಮ್ಮ ಸ್ಕಿನ್ನು. ಇದನ್ನು ನೀವು ಫೇಸಿಗೆ ಮಾತ್ರ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ಕೈ ಕಾಲು ಕುತ್ತಿಗೆ ಫುಲ್ ಬಾಡಿಗೆ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಫುಲ್ಲು ಡ್ರೈ ಆದಮೇಲೆ ನೀವು ಅದನ್ನು ವಾಶ್ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಯಾವ ಥರ ಟಿಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಈ ಲಾಗ್ ಕೆಳಗಡೆ ಕಮೆಂಟ್ಸ್ ಹಾಕಿ, ಅದು ನೆಕ್ಸ್ಟ್ ಲಾಗಲ್ಲಿ ನಾನು ತೊಗೊಬರೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.